ನೋಡಿದವರು. ಖಂಡಿತ ಅದಕ್ಕೆ ಪೂರ್ವಕವಾಗಿ ಮಾತಾಡ್ತೀನಿ, ಯಾಕಂತಂದ್ರೆ ನೀವು ಹೇಳಿದ್ರಿ. ಸೊ ನಾನು ಗಮನಿಸ್ತಾ ಇದ್ದೆ, ಅಂದರೆ ಇದು ಸಿನಿಮಾ ನಿರ್ದೇಶನ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಅನ್ನೋಂಥ ಪದ ಇದೆ. ಆ ಪರಿಶ್ರಮಕ್ಕೆ ಖಂಡಿತ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ. ಆ ನಂಬಿಕೆ ನಮಗೂ ಇದೆ, ಯಾಕಂತಂದ್ರೆ ನಾವು ಕೂಡ ನೋಡಿದ್ವಿ. ಸೊ ಅದು ಜನರಿಗೂ ತಲುಪುತ್ತೆ. ಜನರಿಗೆ ನೀವು ಆದರೆ ನಿಮ್ಮ ಉದ್ದೇಶ ಏನಂತಂದರೆ ಕೇವಲ ಕರ್ನಾಟಕಕ್ಕಲ್ಲ, ವಿಶ್ವಕ್ಕೆ ತಲುಪಬೇಕು ಅನ್ನೋವಂಥ ಒಂದು ಆಲೋಚನೆ ಇದೆ. ಅದು ಕೂಡ ಈಡೇರಲಿ ಅಂತ ನಾವು ಕೂಡ ಹಾರೈಸ್ತೀವಿ ಸರ್. ಖಂಡಿತ ಖಂಡಿತ. ಮುಖ್ಯ ಉದ್ದೇಶವೇ ಅದೇ ನಮ್ಮದು. ಒಂದು ಕರ್ನಾಟಕದ ಒಂದು ಅತ್ಯದ್ಭುತವಾದಂಥ ಕಲೆ. ಈ ಕಲೆ ಎಲ್ಲರೂ ನೋಡುವಂತಾಗಬೇಕು, ಇದರ ಅಭ್ಯಾಸ ಆಗೋ ಥರ ಆಗಬೇಕು, ಶಾಲೆ ಪಠ್ಯಪುಸ್ತಕಗಳಲ್ಲಿ ಬರೋ ಥರ ಆಗಬೇಕು, ಶಾಲೆಗಳಲ್ಲಿ ಯಕ್ಷಗಾನವನ್ನು ಆಡಿಸುವಂತಾಗಬೇಕು. ಇದರಿಂದ ಮಕ್ಕಳಲ್ಲಿ ಒಂದಿಷ್ಟು ವಾಕ್ಚಾತುರ್ಯಗಳು ಬೆಳೆಯುತ್ತೆ, ಇತಿಹಾಸದ ಪುರಾಣಗಳ ವಿಷಯಗಳು ಅವರ ಬಾಯಲ್ಲಿ ಬರೋ ಥರ ಆಗುತ್ತೆ. ಅಂದರೆ ವಾಕ್ಚಾತುರ್ಯ ಅಂದರೆ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ನೇ ಅಲ್ಲ. ನಾನು ನೋಡ್ದಂಗೆ ಸುದೀರ್ಘವಾಗಿ 6 ಗಂಟೆಗಳ ಕಾಲ ಯಾವ ಆಂಗ್ಲ ಪದವನ್ನು ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಬಳಸದೆ ಶುದ್ಧ ಕನ್ನಡವನ್ನು. ನಾವೀಗ ಮಾತಾಡ್ತಿರೋದು ಹತ್ರಕ್ಕೆ ಸ್ವಲ್ಪ ಮಿಕ್ಸ್ ಇದೆ. ಬಟ್ ಪರಿಶುದ್ಧವಾದಂಥ ಕನ್ನಡವನ್ನು ಸುದೀರ್ಘವಾಗಿ 6 ಗಂಟೆಗಳ ಕಾಲ ಮಾತಾಡುವಂಥ ಶಕ್ತಿ ಆ ಯಕ್ಷಗಾನಕ್ಕಿದೆ. ಆ ಪವರು ಇವತ್ತಿನ ಕಾಲಘಟ್ಟದ ಯಂಗ್ ಜನ್ರೇಷನ್ ಮಕ್ಕಳಿಗೆ ಬಂದರೆ ಖಂಡಿತವಾಗಲಿ ಅವರ ಭವಿಷ್ಯ ಮುಂದಿನ ಪೀಳಿಗೆ ತುಂಬ ಡೆವಲಪ್ಮೆಂಟ್ ಆಗಿ ಬೆಳೆಯುತ್ತೆ. ಇದು ಎಲ್ಲ ಕಡೆಗೆ ಬರಬೇಕು ಅಂತ ನಮ್ಮ ಆಶಯ. ಅದ್ರ ಜೊತೆಗೆ ಒಂದಿಷ್ಟು ಆ ಭಾಗದವರಿಗೆ ಅದರಲ್ಲಿ ಕಲಾ ಸೇವೆ ಮಾಡಿ ಬಂದಂಥ ಎಲ್ಲ ಏನು ಮೇಳಗಳಿಗೂ ಒಂದು ಮಾಡರ್ನ್ ಕಿಟ್ಗಳನ್ನು ಕೊಡೋ ಥರ ವ್ಯವಸ್ಥೆಗಳಾಗಬೇಕು. ಅಂದರೆ ಇನ್ನೂ ಪಾಪ ಅದೇ ಮೈಕಲ್ಲಿ ಗಂಟ್ಲೆಲ್ಲ ಹಾಳು ಮಾಡ್ಕೊಂಡು ಇವತ್ತು ಹಾಡಿದ್ದು ನಾಳೆ ಹಾಡೋಕ್ಕಾಗಲ್ಲ, ಇವತ್ತು ಮಾತಾಡಿದ ರೀತಿ ನಾಳೆ ಮಾತಾಡೋಕ್ಕಾಗಲ್ಲ. ಆ ಥರದ ಅವರ ಆರೋಗ್ಯ ಸ್ಥಿತಿಯನ್ನು ಹದಗೆಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೊಂದು ಪರಿಪೂರ್ಣವಾದದ್ದು ಇವತ್ತಿನ ಟೆಕ್ನಾಲಜಿ ಏನಿದೆ ಆ ಆಧಾರಿತವಾದಂಥ ಇಕ್ವಿಪ್ಮೆಂಟ್ಗಳನ್ನು ಅವ್ರಿಗೆ ಕೊಡೋ ಥರ ಆದರೆ ಖಂಡಿತ ಒಂದು ಹಂತದ ಬೆಳವಣಿಗೆ, ಡೆವಲಪ್ಮೆಂಟ್ಗಳು. ದೃಶ್ಯಕಾವ್ಯ ಅಂತೂ ನೀವು ಇಲ್ಲಿ ತನಕ ಯಕ್ಷಗಾನವನ್ನು ನೋಡಿಲ್ಲ ಈ ಥರದಲ್ಲಿ. ಆ ಥರದಲ್ಲಿ ಕಟ್ಟುವಂಥ ಪ್ರಯತ್ನ ನಮ್ಮ ತಂಡ ನಾವು ಮಾಡಿದ್ದೇವೆ, ನಮ್ಮ ಕೈಲಾದಂಥದ್ದು. ನಾವು ಹಾಗಂತ ಯಾರು ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಾ ಇಲ್ಲ. ನಮ್ಮ ಹತ್ರ ಇರುವಂಥ ಬಜೆಟಲ್ಲಿ, ನಮ್ಮ ಹತ್ರ ಇರುವಂಥ ನಾಲೆಜಲ್ಲಿ, ನಮ್ಮ ಹತ್ರ ಇರುವಂಥ ರಿಸೋರ್ಸ್ ಶಕ್ತಿಯಲ್ಲಿ, ಅಂದರೆ ಆ್ಯಸ್ ಎ ಸಂಗೀತ ನಿರ್ದೇಶಕರಾಗಿ ನನ್ನ ಇರುವಂಥ ಅನುಭವದಲ್ಲಿ ಒಂದು ಥಿಯೇಟ್ರಲ್ಲಿ ನಿಮ್ಮನ್ನು ಹಿಡಿದಿಡ್ಕೊಳ್ಳುವಂಥ ಶಕ್ತಿ ಏನು ಮಾಡ್ಬೋದು, ಆ ಪ್ರಯೋಗವನ್ನು ಇದರಲ್ಲಿ ಮಾಡಿದ್ದೇವೆ. ಈಗ ಫೈನಲ್ ಏನಂತಂದರೆ, ನೀವು ಹೇಳಿದ್ರಿ ಖಂಡಿತ ಆ ದೃಶ್ಯ ಕಾವ್ಯ ಮತ್ತು ಆ ದೃಶ್ಯ ವೈಭವ ಎಲ್ಲವೂ ಕೂಡ ಜನರಿಗೆ ತಲುಪುತ್ತೆ. ಅದ್ರ ಜೊತೆಗೆ ಏನಂತಂದರೆ, ಈಗ ನೀವು ಅಂದ್ಕೊಂಡಂಥ ರೀತಿಯಲ್ಲೇ ಆ ಸೌಂಡು ಜನರನ್ನೇ ತಲುಪುವಂಥ ನಿಟ್ಟಿನಲ್ಲಿ, ಯಾಕಂದರೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರಿ. ಬೇಸಿಕಲಿ ಅದೇ ಆ್ಯಸ್ ಯೂಶುವಲ್ ಒಬ್ಬ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿ. ಸೊ ಈಗ ಎಷ್ಟು ಚಾಲೆಂಜ್ ಇದೆ ಅದು ನಮ್ಮ ಥಿಯೇಟ್ರ್ಗಳಲ್ಲಿ ಅದನ್ನು ಜನರಿಗೆ ತಲುಪಿಸುವಂಥದ್ದು, ಅಲ್ಲಿ ಏನು ಸಮಸ್ಯೆ ಆಗುತ್ತೆ ಆ್ಯಕ್ಚುಲಿ ಅಂತ? ಸಮಸ್ಯೆ ಅಂದರೆ ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟುಡಿಯೋ ಮೇಂಟೆನೆನ್ಸ್ ಇರುತ್ತೆ, ಅದೇ ಥರ ಥಿಯೇಟ್ರಿಕಲ್ ಮೇಂಟೆನೆನ್ಸ್ ಇರುತ್ತೆ. ಆ ಮೇಂಟೈನ್ಗಳನ್ನೆಲ್ಲ ಕರೆಕ್ಟ್ ಆಗಿದ್ದರೆ ಎಲ್ಲ ಥಿಯೇಟ್ರ್ಗಳು ಚೆನ್ನಾಗಿರುತ್ತೆ, ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಇದ್ರ ಬಗ್ಗೆ ಥಿಯೇಟ್ರ್ನವ್ರು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಸೌಂಡ್ಗಳ ಕಡೆ ಗಮನ, ಈ ಕಾಲಘಟ್ಟ ಇರೋದೇ ಸೌಂಡ್ನಲ್ಲಿ, ವಿಜುವಲ್ಸಲ್ಲಿ. ಸೊ ಈ ಕಡೆಗೆ ಸ್ವಲ್ಪ ಗಮನ ಹರಿಸ್ಬೇಕು. ಮೊದಲೇ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಅನ್ನೋಂಥ ಮಾತುಗಳಿಗೆ ಎಲ್ಲಗಳನ್ನು ಕೇಳಿ ಬರ್ತಾಯಿದೆ. ಇದಕ್ಕೆ ನಾವು ಸ್ವಲ್ಪ ಅದರ ಆ ವಿಭಾಗದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಖಂಡಿತ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಇದು ಆಗುತ್ತೆ. ಆ ನಿಟ್ಟಿನಲ್ಲಿ ತುಂಬ ಥಿಯೇಟ್ರ್ಗಳು ಡೆವಲಪ್ಮೆಂಟ್ ಆಗಿದ್ದಾರೆ. ನಮ್ಮ ಬೆಂಗಳೂರಲ್ಲಂತೂ ತುಂಬ ಥಿಯೇಟ್ರ್ಗಳು ಅಂದರೆ ಆ ಸೌಂಡ್ ವಿಭಾಗದಲ್ಲಿ, ವಿಜುವಲ್ ವಿಭಾಗದಲ್ಲಿ ಎಲ್ಲರೂ ಜನ ಮಾತಾಡೋದನ್ನ ನಾನು ಕೇಳ್ಕೊಂಡಿದ್ದೀನಿ. ಅಲ್ಲೋಗಿ ನೋಡಿದ್ರೆ ಸೂಪರ್ ಇದೆ ಅಂತ ಹೇಳಿ. ಸೊ ಈ ಸಿನಿಮಾ ಎಕ್ಸಾಕ್ಟ್ಲಿ ನಾನು ನಮ್ಮ ಕಲ್ಚರಲ್ ಸೌಂಡ್ ಏನಿದೆ ಅದನ್ನು ಎನ್ಹ್ಯಾನ್ಸ್ ಮಾಡಿ ಅದರಲ್ಲಿರುವಂಥ ಗಟ್ಟಿತನ ಏನಿದೆ, ಲೋ ಎಂಡ್ ಲೋ ಮಿಡ್ ಇರುವಂಥ ಫ್ರೀಕ್ವೆನ್ಸಿಗಳನ್ನು ಹೈ ಎಂಡ್ ಹೈ ಮಿಡ್ಡನ್ನು ಪ್ರಾಪರ್ ವೇಯಲ್ಲಿ ನಾವು ಡಿಸೈನ್ ಮಾಡಿದ್ದೀವಿ. ಇದೆಲ್ಲವೂ ಥಿಯೇಟ್ರನ್ನ ಏನು ಇನ್ನೂ ವೈಭವೀಕರಿಸುತ್ತೆ. ನಿಮ್ಮ ಕಡೆಗೆ ಥಿಯೇಟ್ರ್ ಕಡೆಗೆ ಜನ ಬರುವಂಥ ಎಲ್ಲ ಅಂಶಗಳನ್ನು ಈ ಚಿತ್ರದಲ್ಲಿ ಮಾಡಿದ್ದೀವಿ. ನೀವೊಂದಿಷ್ಟು ಇದಕ್ಕೆ ಸಪೋರ್ಟ್ ಕೊಟ್ಟರೆ ಖಂಡಿತ ಒಂದು ಹೊಸ ಸಿನಿಮಾ ಜನರಿಗೆ ಮುಟ್ಟುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಒಬ್ಬರ ಕೈಯಲ್ಲಿ ಆಗುವಂಥದ್ದಲ್ಲ, ಪ್ರತಿಯೊಬ್ಬರು ಅವರವರ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಸಿನಿಮಾ ಕಡೆಗೆ ನಾವು ದಾರಿ ಮಾಡಿಕೊಂಡ್ರೆ ಖಂಡಿತ ಇನ್ನೊಂದಿಷ್ಟು ಬೆಳವಣಿಗೆ ಸಿನಿಮಾದಲ್ಲಿ ಆಗುತ್ತೆ.